ಬಾಗಲಕೋಟೆ ಇಂದು ಬಾಗಲಕೋಟೆ ಜಿಲ್ಲೆಯಲ್ಲಿ ಬಿಎಸ್ಪಿ ಪಕ್ಷದ ವತಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಮಾತನಾಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ವಜಾ ಮಾಡಬೇಕೆಂದು ಆಗ್ರಹಿಸಿ ಪ್ರತಿಭಟನೆ ಮಾಡಿದರು. ಸಂಸತ್ ಅಧಿವೇಶನದಲ್ಲಿ ಭಾರತ ಸಂವಿಧಾನಕ್ಕೆ 75 ವರ್ಷಗಳು ತುಂಬಿದ ಹಿನ್ನೆಲೆಯಲ್ಲಿ ನಡೆದ ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡುವಾಗ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರನ್ನು ಪದೇ ಪದೇ ಉಚ್ಚರಿಸುವ ಬದಲು ದೇವರನ್ನು ಸ್ಮರಿಸಿದ್ರೆ 7 ಜನ್ಮಗಳ ಸ್ವರ್ಗ ದೊರೆಯುತ್ತಿತ್ತು ಎಂದು ಮಾತನಾಡಿದ್ದಾರೆ. ಇದು ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಅವರು ರಚಿಸಿದ ಸಂವಿಧಾನದ ಮೇಲಿರುವ ಅಸಹನೆಯ ಪ್ರತೀಕವಾಗಿದೆ. ಸಾವಿರಾರು ವರ್ಷಗಳಿಂದ ಜಾತಿಯ ಆಧಾರದ ಮೇಲೆ ಈ ದೇಶದ ಬಹುಸಂಖ್ಯಾತರಾದ SC, ST, OBC ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ವಿದ್ಯೆ, ಆಸ್ತಿ, ಅಧಿಕಾರಗಳನ್ನು ನಿರಾಕರಿಸಿಕೊಂಡು ಬಂದ ಮನುವಾದಿ ಮೇಲ್ಜಾತಿಗೆ ಸೇರಿದ ಅಮಿತ್ ಶಾ ಮತ್ತು ಅವರ ಬಿಜೆಪಿ ಹಾಗೂ RSSನವರಿಗೆ ಸ್ವಾತಂತ್ರ್ಯ ಸಮಾನತೆಯ ಆಶಯಗಳನ್ನು ಎಂದೂ ಕೂಡ ಒಪ್ಪಿಕೊಳ್ಳಲು ಹಾಗೂ ಸಹಿಸಿಕೊಳ್ಳಲು ಆಗುವುದಿಲ್ಲ. ಆ ಕಾರಣಕ್ಕಾಗಿ ಅವಕಾಶ ಸಿಕ್ಕಿದಾಗಲೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಮೀಸಲಾತಿಯನ್ನು ಕುರಿತು ಕೇವಲವಾಗಿ ಅವಹೇಳನಕಾರಿಯಾಗಿ ಮಾತನಾಡುವುದು ರೂಢಿಗತವಾಗಿ ಬಂದಿದೆ. ಇಂಥ ಮನುವಾದಿ ಮತ್ತು ಜಾತಿವಾದಿ ವ್ಯಕ್ತಿಗಳು ಸಂವಿಧಾನದ ಆಧಾರದ ಮೇಲೆ ರಚನೆಯಾಗಿರುವ ಸರ್ಕಾರದಲ್ಲಿ ಮಂತ್ರಿಯಾಗಿ ಮುಂದುವರಿಯಲು ಯಾವುದೇ ನೈತಿಕತೆ ಇಲ್ಲ. ಆದ್ದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಸಂವಿಧಾನ ವಿರೋಧಿ ಮನಸ್ಥಿತಿ ಇರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ತಕ್ಷಣ ವಜಾಗೊಳಿಸಬೇಕೆಂದು ಬಹುಜನ ಸಮಾಜ ಪಕ್ಷದ ವತಿಯಿಂದ ಪ್ರತಿಭಟಿಸಿ ಬಾಗಲಕೋಟೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಯಮನಪ್ಪ ಶಿರೂರು, ಸಿದಾಗೋಣಿ, ಯಲ್ಲಪ್ಪ ಸಾಂಕ್ಯನ್ನವರು, ಮಕಾಣಿ, ರಾಮಣ್ಣ ಹಿರೇಮನಿ, ಹರ್ಷ ಹಿರೇಮನಿ, ಗಂಗಾಧರ್ ಚಲವಾದಿ, ರಾಜು ನೀರ್ನಾಯಕ್ ಇನ್ನು ಮುಂತಾದ ಮುಖಂಡರು ಉಪಸ್ಥಿತರಿದ್ದರು. ಒಟ್ಟಾರೆಯಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಸಚಿವ ಸಂಪುಟದಿಂದ ವಜಾಗೊಳಿಸಬೇಕೆಂದು ಆಗ್ರಹಿಸಿದ್ದಾರೆ. ಜೈಲಿಗೆ ಹೋಗಿ ಬಂದ ಅಮಿತ್ ಶಾಗೆ ಜಿಂದಾಬಾದ್ 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 ಜಿಂದಾಬಾದ್. ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರಿಗೆ, ಮಾನ್ಯವರ ಕಾಂತಿರಾಮ್ ಸಾಹೇಬ್ರಿಗೆ, ಅಕ್ಕ ಮಾಯಾವತಿ ಅವರಿಗೆ, ಬಹುಜನ ಸಮಾಜ ಪಾರ್ಟಿಗೆ, ಅಮಿತ್ ಶಾ ಅವರಿಗೆ ಧಿಕ್ಕಾರ, ಅಮಿತ್ ಶಾ ಅವರಿಗೆ ಜಿಂದಾಬಾದ್ ಜಿಂದಾಬಾದ್, ಬಿಎಸ್ಪಿ ಜಿಂದಾಬಾದ್, ಜಿಂದಾಬಾದ್ ಜಿಂದಾಬಾದ್, ಬಿಎಸ್ಪಿ ಜಿಂದಾಬಾದ್. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿ ಮಾತಾಡಿರ್ತಕ್ಕಂಥ ಅಮಿತ್ ಶಾ ಅವರಿಗೆ ಧಿಕ್ಕಾರ. 18/12/2024 ಲೋಕಸಭೆಯಲ್ಲಿ ಅಧಿವೇಶನ ನಡೆಯುವ ವೇಳೆ ಭಾರತ ಸ್ವತಂತ್ರವಾಗಿ 75 ವರ್ಷದ ಅಮೃತ ಮಹೋತ್ಸವ ಮಾಡುವ ಗಳಿಗೆಯಲ್ಲಿ ಅಂಬೇಡ್ಕರ್ ಅವರ ಬಗ್ಗೆ ಚರ್ಚೆಯನ್ನು ಮಾಡುವಾಗ ಈ ಭಾರತ ದೇಶದ ಗೃಹ ಮಂತ್ರಿ ಆದಂಥ ಅಮಿತ್ ಶಾ ಏನು ಮಾತಾಡ್ತಾನಂದ್ರೆ, ಈಗ ಎಲ್ಲರಿಗೂ ಒಂದು ಫ್ಯಾಷನ್ ಆಗಿದೆ, ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಅನ್ನುವಂಥದ್ದು ಹೇಳ್ತಾ, ಈ ಜೈ ಭೀಮ್ ಅನ್ನುವ ಬದಲಿ ದೇವರ ನಾಮಸ್ಮರಣೆ ಮಾಡಿದ್ರೆ 7 ಜನ್ಮದಾಗ ಸ್ವರ್ಗ ಸುಖ ಸಿಗುತ್ತಂತ ಏನ ಈ ಕುಚೋದ್ಯ ಹೇಳಿಕೆ ಮಾಡ್ಯಾನ ಈ ಅಮಿತ್ ಶಾ. ಇದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡ್ಯಾನ. ಇವ ಮೊದಲೇ ಗುಜರಾತ್ದಲ್ಲಿ ಸಾವಿನ ವ್ಯಾಪಾರಿ ಅಂತೇಳಿ ಬಿರುದು ಪಡೆದವ. ಅದೇ ರೀತಿಯಾಗಿ ಗೋಧ್ರಾ ನರಮೇಧ ಹತ್ಯಾಕಾಂಡದೊಳಗೆ ಜೈಲಿಗೆ ಹೋಗಿ ಬಂದಂತ ಒಬ್ಬ ಗೃಹ ಮಂತ್ರಿ, ಜೈಲಿಗೆ ಹೋಗಿ ಬಂದಂಥವ್ರಿಗೆ ನಮ್ಮ ಭಾರತ ದೇಶದ ಗೃಹ ಮಂತ್ರಿ ಆಗ್ತಾರಂದ್ರೆ ನಮಗೆ ನಾಚಿಕೆ ಆಗಬೇಕು. ಈ ಭಾರತದ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿ ಆ ಹೇಳಿಕೆಯನ್ನು ಸಮರ್ಥನೆ ಮಾಡ್ತಾನಂದ್ರೆ ಇವ ನರೇಂದ್ರ ಮೋದಿ ಎಷ್ಟು ನಾಲಾಯಕ್ ಅದಾನ ಮತ್ತು ಈ ಅಮಿತ್ ಶಾ ಎಷ್ಟು ನಾಲಾಯಕ್ ಅದಾನ ಅನ್ನೋದು ಇಡೀ ಭಾರತ ದೇಶ TV ಮಾಧ್ಯಮಗಳ ಮುಖಾಂತರ ಹಾಗೂ ಪತ್ರಿಕಾ ಮಾಧ್ಯಮಗಳ ಮುಖಾಂತರ ನೋಡಿದಾರ. ನಾಚಿಕೆ ಆಗ್ಬೇಕು ಅಮಿತ್ ಶಾಗ. ತಾವೊಬ್ಬ ಗೃಹ ಮಂತ್ರಿ ಆಗ್ಯಾನಂದ್ರೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಿಕ್ಷೆ, ಅವ್ರ ಹೆಸರು ಹೇಳಿ ಊಟ ಮಾಡ್ಬೇಕಮ್ಮ ನಾಲ್ಕ. ಇಂಥ ಅಮಿತ್ ಶಾ, ಇಂಥ 4 ಗೃಹ ಮಂತ್ರಿಗೆ ಸುಪ್ರೀಂ ಕೋರ್ಟ್ ಏನ್ ಮಾಡೈತಿ, ಕುಂತೈತದ, ಇವನ ಮ್ಯಾಗ ಸುಮೂಟ ಕೇಸ್ ಹಾಕಿ ಅವ್ನ ಒಳಗೆ ಹಾಕ್ಬೇಕು. ಅದೇ ರೀತಿಯಾಗಿ ಇವ ಅಮಿತ್ ಶಾ ಏನದಲ್ಲ, ಗೃಹ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು, ತನ್ನ ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ನರೇಂದ್ರ ಮೋದಿ ಇದನ್ನ ಮೊದಲು ಕೆಲಸ ಮಾಡ್ಬೇಕ. ನರೇಂದ್ರ ಮೋದಿ ಏನು ಮಾಡ್ತಾನ, ಏನು ಮಾಡಕ್ ಸಾಧ್ಯ ಇಲ್ಲ. ಈ
ಅಮಿತ್ ಶಾ ಏನದಲ್ಲ ಅಕಸ್ಮಾತ್ ಸಂವಿಧಾನ ಪ್ರಕಾರ MP ಆಗಿ ಗೃಹ ಮಂತ್ರಿ ಆಗಿರ್ಲಿಕ್ಕಂದ್ರ ಅವ ಮತ್ತ ಗುಜರಿ ಮುಡ್ಕ ವ್ಯಾಪಾರ ಮಾಡ್ತಾ ಕೂಡ್ತಿದ್ದ. ಅದೇ ರೀತಿಯಾಗಿ ಭಾರತದ ಪ್ರಧಾನಮಂತ್ರಿ ಆದಂತ ನರೇಂದ್ರ ಮೋದಿ ಅವನು ಸಹಿತ ರೈಲ್ವೆ ಸ್ಟೇಷನ್ ಚಾ ಮಾಡ್ತಿದ್ದ. ಚಾ ಮಾಡ್ತಾನಂತೇಳಿ ಒಬ್ಬ OBC ಸಮಾಜದವಾಗಿ ಈಗ ದೇಶದ ಪ್ರಧಾನಮಂತ್ರಿ ಆಗ್ಯಾನ. ಒಬ್ಬ ದೇಶದ ಪ್ರಧಾನಮಂತ್ರಿ OBC ಸಮಾಜದವ್ರು ಆಗ್ಯಾರಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆ. ಅದು ಈ ಭಾರತ ದೇಶ ಪರಮ ಪೂಜ್ಯ ಬೋಧಿಸತ್ವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನ ಮ್ಯಾಗ ನಿಂತೈತಿ. ಈ ಭಾರತ ದೇಶದಾಗ ನಡೆಯುವಂತ ಪ್ರತಿಯೊಂದು ಕಾನೂನು ಈ ಸಂವಿಧಾನದ ಮೇಲೆ ನಡೀತದ. ಅಂತ ನಡೆಯುವಂತ ಒಂದು ದೇವಸ್ಥಾನ ಜಗ ಆದಂತಹ ಲೋಕಸಭೆಯೊಳಗ ಅಮಿತ್ ಶಾ ಹೇಳುವಂತ ಏನು ತಿಳಿದು ಈ ಹೇಳಿಕೆಯನ್ನು ನಾವು ಖಂಡಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ರಾಜ್ಯ ಸಮಿತಿಯ ಆದೇಶದ ಮೇರೆಗೆ ಇವತ್ತ ನಾವು ಬಾಗಲಕೋಟೆ ಜಿಲ್ಲೆಯಲ್ಲಿ ಜಿಲ್ಲಾ ಸಮಿತಿ ಹಾಗೂ ರಾಜ್ಯ ಸಮಿತಿಯ ಪರವಾಗಿ ಇವತ್ತು ನಾವು ಭಾರತದ ರಾಷ್ಟ್ರಪತಿಗಳಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಮನವಿಯನ್ನು ಸಲ್ಲಿಸಲಿಕ್ಕೆ ಇಲ್ಲಿ ನಾವು ಪ್ರತಿಭಟನಾ ಧರಣಿಯನ್ನು ಮಾಡ್ತಾ ಇದ್ದೀವಿ. ಈ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಪ್ರತಿಭಟನಾ ಮನವಿಯನ್ನು ಕೊಟ್ಟು ಈ ಭಾರತ ದೇಶದ ಪ್ರಧಾನಮಂತ್ರಿ ಆದಂತ ಮೋದಿ ಗೃಹ ಸಚಿವ ಅಮಿತ್ ಶಾನ ಅವನ ಹುದ್ದೆಗೆ ರಾಜೀನಾಮೆ ಪಡೆದುಕೊಳ್ಬೇಕು. ಅದೇ ರೀತಿಯಾಗಿ ಅವನ ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಸುಪ್ರೀಂ ಕೋರ್ಟ್ ಸುಮೋಟೋ ಕೇಸ್ ಹಾಕಿ ಅವನ ಜೈಲಿಗೆ ತಳ್ಳಬೇಕು. ಈ ಭಾರತದ ಸಂವಿಧಾನ ಪ್ರಕಾರ ಸರ್ವೋಚ್ಚ ನ್ಯಾಯಾಲಯ ಹೇಳೈತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಯಾರಾದ್ರೂ ಮಾತನಾಡಿದ್ರ, ಸಂವಿಧಾನದ ಬಗ್ಗೆ ಯಾರಾದ್ರೂ ಮಾತಾಡಿದ್ರ ಅವರು ಪ್ರಥಮ ಈ ಭಾರತ ದೇಶದ ದೇಶದ್ರೋಹಿ. ಅವರು ಅಮಿತ್ ಶಾ ಏನದಲ್ಲ ನಮ್ಮ ಭಾರತ ದೇಶದ ದೇಶದ್ರೋಹಿ. ಅವನನ್ನ ಮೊದಲು ಜೈಲಿಗೆ ಒಳಗೆ ಹಾಕ್ರಿ. ಹಾಕಿ ಇನ್ನೊಮ್ಮೆ ಭಾರತ ದೇಶದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಯಾವುದೇ ಪಕ್ಷ ಆಗಲಿ ಯಾರೇ ಆಗಲಿ ಎಂಥವನ ದೊಡ್ಡ ಅಧಿಕಾರಿ ಇರಲಿ ಅಥವಾ ದೊಡ್ಡ ಉದ್ಯಮಿ ಇರಲಿ ಯಾವುದೇ ರಾಜಕಾರಣಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಇನ್ನ ಬಗ್ಗೆ ಒಟ್ಟ ಕಿಂಚಿತ್ ಇದು ಮಾಡಬಾರ್ದು. ಒಂದ್ ವೇಳೆ ಮಾಡಿದ್ದ ಕರೆ ಆದ್ರೆ ಬಹುಜನ ಸಮಾಜ ಪಾರ್ಟಿ ಭಾರತ ದೇಶಾದ್ಯಂತ ನಾವು ಪ್ರತಿಭಟನಾ ಧರಣಿ ಹಮ್ಮಿಕೊಂಡು ಇಡೀ ಭಾರತ ಬಂದಾಗ ನಾವು ಕರೆ ಕೊಡ್ಬೇಕಾಗತ್ತೆ. ಅದಕ್ಕೆ ಇದನ್ನ ಅರಿತು ರಾಷ್ಟ್ರಪತಿಗಳು ನರೇಂದ್ರ ಮೋದಿ ಅವರಿಗೆ ಹೇಳಿ ಅವ್ರ ಕಡೆಯಿಂದ ರಾಜೀನಾಮೆಗಳನ್ನು ಪಡೆದು ಅವರನ್ನ ಒಳಗೆ ಹಾಕಿ ಅದೇ ರೀತಿಯಾಗಿ ಇಡೀ ಭಾರತ ದೇಶದ ಜನರ ಕ್ಷಮೆ ಕೇಳಬೇಕಲ್ಲ ಅಮಿತ್ ಶಾ. ಆ ಕ್ಷಮೆ ಕೇಳಿ ಭಾರತದ ಜನರಿಗೆ ಇನ್ನೊಮ್ಮೆ ಈ ತರ ಆಗಲಾಗಬಾರ್ದು. ಅಂಬೇಡ್ಕರ್ ಅವ್ರ ಬಗ್ಗೆ ಅವಮಾನಕರ ರೀತಿ ಹೇಳಬಾರ್ದು. ಅಂಬೇಡ್ಕರ್ ಅವ್ರ ಬಗ್ಗೆ ಯಾರು ಏನು ಮಾತಾಡಬಾರ್ದು, ಸಂವಿಧಾನ ಬಗ್ಗೆ ಏನು ಮಾತಾಡಬಾರ್ದು. ಇವರೆಲ್ಲ RSS ಸಂಘ ಪರಿವಾರದಾಗ ಬೆಳೆದವರು. ಇವರಿಗೆ ದೇಶದ ಜನರ ಮಿಡಿತ ಏನು, SC ST OBCಗಳ ಮಿಡಿತ ಏನು ಅನ್ನುವಂಥದ್ದು ಏನೂ ಗೊತ್ತಿಲ್ಲ ಇವರಿಗೆ. ಬರೇ ರಾಜಕಾರಣ ಮಾಡ್ಕೊಂಡ್ಬಂದು ದುಡ್ಡು ಹಂಚಿ ಹೋಟೆಲ್ಗಳನ್ನು ತೆಗೆದುಕೊಂಡು ತುಡುಗಿಲೆ ಸರ್ಕಾರ ಮಾಡಿದವರು ಇವರು. NDA ಸರ್ಕಾರ ಸಮ್ಮಿಶ್ರ ಸರ್ಕಾರ ಐತಿದು. ಕರ್ನಾಟಕದಾಗ ಸಹಿತ ಈ BJP ಅವರು ಆಪರೇಷನ್ಗಳನ್ನು ಮಾಡಿ ಸರ್ಕಾರವನ್ನು ಮಾಡ್ತಾರೆ. ಈ ಕರ್ನಾಟಕದಾಗ ಸಹಿತ ಕೆಲವೊಂದಿಷ್ಟು 4 MLA MP ಗಳು ಅದಾರ. ಅವರು ನಾವು ಸಂವಿಧಾನ ಬದಲಾವಣೆ ಮಾಡಕ ಬಂದಿವಂತಾರ. ಇಂಥ ರಾಜಕಾರಣಿಗಳನ್ನ ಸುಪ್ರೀಂ ಕೋರ್ಟ್ ಆಗಿರ್ಬಹುದು ಅಥವಾ ಗೃಹ ಇಲಾಖೆ ಪೊಲೀಸ್ ಇಲಾಖೆಯವರು ಸಹಿತ ಸುಮೋಟೋ ಕೇಸನ್ನ ದಾಖಲಿಸಿ ಅವರನ್ನ ಒಳಗೆ ಹಾಕಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಆದಂತ ಅವಮಾನವನ್ನ ತಗ್ಗಿಸಬೇಕು. ಅವರನ್ನ ಇಡೀ ಭಾರತ ದೇಶದಲ್ಲದೆ ಪ್ರಪಂಚ ಅಂತ ಎಲ್ಲರನ್ನ ಅವರನ್ನ ಪೂಜಿಸ್ತಾರ. ಈ ದೇಶದಾಗ ಯಾವ ದೇವರಿಲ್ಲ ದಿಂಡ್ರಿಲ್ಲ. ನಮಗೆ ದೇವರ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ರೇ. ಅವರೇ ಈ ದೇಶದ ದೇವರು. ಅವ್ರು ಬರೋಂತ ಸಂವಿಧಾನ ಮ್ಯಾಗ ಇದು ನಡೀತೈತಂದ್ರೆ ಈ ಭಾರತ ದೇಶಕ್ಕೆ ಅವ್ರೊಬ್ಬರೇ ದೇವರು. ಅವ್ರು ಬಿಟ್ರೆ ಯಾರು ದೇವ್ರು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ಮತ್ತೆ ನಾವು SC ST OBC ಜನಾಂಗದವ್ರು ಎಲ್ಲರೂ ನಾವು ನೌಕರಿ ತಗೋತೀವಿ, ಶಿಕ್ಷಣ ತಗೋತೀವಿ. ಹೆಣ್ಣು ಮಕ್ಕಳಿಗೆ ಶಿಕ್ಷಣದೊಳಗ ಮತ್ತೆ ಪಾಲದೊಳಗೆ ಎಲ್ಲ ಅದು ದಕ್ಕೈತಂದ್ರೆ ಅದು ಪರಮ ಪೂಜೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡುಗೆ. ಅದು ಅದನ್ನ ನಾವು ಸ್ಮರಣೆ ಮಾಡ್ಕೊಂಡು ಇವತ್ತಿನ ದಿನ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಇವತ್ತು ನಾವು ಮಾನ್ಯ ರಾಷ್ಟ್ರಪತಿಗಳಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಮನವಿಯನ್ನು ಸಲ್ಲಿಸ್ತೇವೆ. ಈ ಮನವಿಯನ್ನು ತೆಗೆದುಕೊಂಡು ತಾವು ಮುಂದಿನ ಕ್ರಮ ಕೈಗೊಳ್ಳುವ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೇನೆ. ಜೈ ಭೀಮ್, ಜೈ ಭಾರತ್, ಜೈ ಸಂವಿಧಾನ್. ಸನಾತನ ದೇಶವಾಗಿರ್ತಕ್ಕಂಥ ಬುದ್ಧ, ಬಸವ ಹಾಗೂ ಅಂಬೇಡ್ಕರ್ ಆಗಿ ಹೋಗಿರ್ತಕ್ಕಂಥ ಈ ಭಾರತ ದೇಶದಲ್ಲಿ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ನಮ್ಮನ್ನ ಚುನಾಯಿತಗೊಳಿಸಿದ್ದಾರೆ. ಆ ಪ್ರಜೆಗಳ ಹಕ್ಕು ಮತ್ತು ಅವರ ಕರ್ತವ್ಯಗಳನ್ನು ಮರೆತು ಬಾಯಿಗೆ ಬಂದಂತೆ ಪಾರ್ಲಿಮೆಂಟ್ನಾಗಲಿ ಅಥವಾ ವಿಧಾನಸಭೆಯಲ್ಲಿ ಕುಂತು ಮನಸೋ ಇಚ್ಛೆ ಮಾತನಾಡ್ತಕ್ಕಂಥ ರಾಜಕಾರಣಿಗಳಿಗೆ ಒಂದು ಒಳ್ಳೆಯ ರೀತಿಯಾದಂತಹ ಅವರಿಗೆ ಸೂಕ್ತವಾದಂತಹ ಕಾನೂನು ಮೂಲಕ ಕ್ರಮ ಕೈಗೊಂಡು ಅವರ ನಾಲಿಗೆ ಮತ್ತು ಬಾಯಿಗೆ ಬೀಗ ಹಾಕುವಂತ ಕೆಲಸ ಆಗದಿದ್ರೆ
ಬಹುಶಃ ಈ ದೇಶದಲ್ಲಿ ಕೋಮು ಗಲಭೆ ಮತ್ತು ಜಾತಿ ಸಂಘರ್ಷಗಳನ್ನ ಕಿಚ್ಚು ಹಚ್ಚಿಸ್ತಕ್ಕಂತ ಈ ಪುಡಾರಿ ರಾಜಕಾರಣಿಗಳನ್ನ ಹತ್ತಿಕ್ಕದೆ ಹೋದ್ರೆ ದೇಶದಲ್ಲಿ ಅಶಾಂತಿ ಉಂಟಾಗಿ ಮತ್ತಷ್ಟು ಗಲಭೆಗಳು ಜಾಸ್ತಿ ಆಗುವಂತ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡತಕ್ಕಂತ ಈ ಒಂದು ರಾಜಕಾರಣಿಗಳ ಬಗ್ಗೆ ಸಾಮಾನ್ಯ ಜನರು ಎಚ್ಚೆತ್ತುಕೊಂಡು ಇದರ ಬಗ್ಗೆ ಖಂಡನೀಯವಾಗಿ ಮತ್ತು ದೀರ್ಘ ಒಂದು ಹೋರಾಟವನ್ನು ಹಮ್ಮಿಕೊಂಡು ಮತ್ತು ಅಂತವರಿಗೆ ಒಂದು ನಾವು ಬರ್ತಕ್ಕಂತ ಚುನಾವಣೆಯಲ್ಲಿ ಬುದ್ಧಿ ಕಲಿಸದೆ ಹೋದ್ರೆ ಈ ದೇಶವನ್ನ ಅತ್ಯಂತ ಕೀಳು ಮಟ್ಟಕ್ಕೆ ಒಯ್ತಕ್ಕಂತ ಈ ರಾಜಕೀಯ ವ್ಯವಸ್ಥೆ ಇದೆ. ಅದಕ್ಕೆ ಬಂಧುಗಳೇ, ತಾವೆಲ್ಲ ಈ ಭಾರತ ದೇಶದ ನಾಗರಿಕರಾಗಿರ್ತಕ್ಕಂಥವರು ತಮ್ಮ ಪ್ರಜ್ಞಾವಂತಿಕೆಯನ್ನ ತೋರಿಸಿ ಇಂಥ ಅನಾಹುತಗಳಾಗದಂತೆ ಜಾಗೃತ ವಹಿಸಿ ಚುನಾವಣೆಯಲ್ಲಿ ನಮ್ಮ ಮತಗಳನ್ನ ಮಾರಿಕೊಳ್ಳದೆ ನಮ್ಮ ಹಕ್ಕು, ನಮ್ಮ ನಾಯಕರನ್ನ ಇರ್ತಕ್ಕಂಥ ಹಕ್ಕುಗಳನ್ನ ಸೂಕ್ತವಾದಂತ ಯೋಗ್ಯವಾದಂತ ವ್ಯಕ್ತಿಗೆ ನಾವು ಮತವನ್ನು ನೀಡಿದ್ದೆ ಆದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಂಥ ಅವ್ಯವಸ್ಥೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯವಿಲ್ಲ. ದಯವಿಟ್ಟು ತಮ್ಮ ಓಟುಗಳನ್ನು ಮಾರಿಕೊಂಡು ನಾವು ಗುಲಾಮರಾಗಿ ಬದುಕೋದಕ್ಕಿಂತ ಸ್ವಾಭಿಮಾನಿ ಭಾರತೀಯರಾಗಿ ನಾವು ನಮ್ಮ ಹಕ್ಕನ್ನು ಸೂಕ್ತವಾದಂತ ವ್ಯಕ್ತಿಗೆ ಚಲಾಯಿಸಿ ಒಂದು ಒಳ್ಳೆಯ ಆಡಳಿತ ಮತ್ತು ಸುವ್ಯವಸ್ಥಿತವಾದಂತ ರಾಜಕೀಯ ವ್ಯವಸ್ಥೆಯನ್ನು ಒದಗಿಸತಕ್ಕಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾನವತಾವಾದಿ, ವಿಶ್ವ ಮಾನವ ಅಂತವರಿಗೆ ಇಡೀ ಜಗತ್ತಿನಲ್ಲೇ ಎಲ್ಲರೂ ಗೌರವಿಸ್ತಕ್ಕಂತ ವ್ಯಕ್ತಿಯನ್ನ ಒಬ್ಬ ಭಾರತ ದೇಶದ ಉನ್ನತ ಹುದ್ದೆಯಲ್ಲಿ ಅತ್ಯುನ್ನತ ಸ್ಥಾನದಲ್ಲಿರ್ತಕ್ಕಂಥ ಭಾರತದ ಗೃಹ ಮಂತ್ರಿ ಆದವರು ಇವರು ಪಾರ್ಲಿಮೆಂಟ್ ಅಲ್ಲಿ ಸಂಸತ್ ಸಭೆಯಲ್ಲಿ ಕುಂತು ಈ ರೀತಿ ಮಾತಾಡ್ತಾರಂದ್ರ ಅವ್ರಿಗೆ ಎಷ್ಟು ನಾಚಿಕೆ ಇರಬೇಕು ಅಂತಂದ್ರ ಬಹುಶಃ ಅವರಿಗೆ ನಾವು ಎಲ್ಲಿದ್ದೀವಿ, ಏನ್ ಮಾಡ್ತಾ ಇದೀವಿ ಅನ್ನೋಂತ ಪ್ರಜ್ಞೆನೂ ಇಲ್ಲ. ದುಡ್ಡಿನ ಅಹಂಕಾರದ ಮಧ್ಯದಲ್ಲಿ ಬಾಯಿಗೆ ಬಂದಂತೆ ನಾಲಿಗೆಗೆ ಹಿಡಿತವಿಲ್ಲದಂತೆ ಮಾತಾಡ್ತಕ್ಕ ವ್ಯಕ್ತಿಗಳಿಗೆ ನಾವೆಲ್ಲ ಜನಗಳು ಸರಿಯಾದ ಪಾಠವನ್ನು ಕಲಿಸಬೇಕು ಅವರಿಗೆ ಅಂತೇಳಿ ನಾನು ಒಂದು ಈ ಬಹುಜನ ಸಮಾಜ ಪಾರ್ಟಿ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಈ ಪ್ರತಿಭಟನೆ ರ್ಯಾಲಿಯಲ್ಲಿ ನಾ ಎಲ್ಲಾ ಜನಗಳಿಗೂ ಒಂದು ಮನವಿಯನ್ನು ಮಾಡಿಕೊಳ್ತೀನಿ. ಬರುವ ದಿನಮಾನಗಳಲ್ಲಿ ನಾವೆಲ್ಲರೂ ಎಚ್ಚೆತ್ತುಕೊಟ್ಟು ಹೋರಾಡಿ ನಮ್ಮ ದೇಶವನ್ನು ಸುಭದ್ರವಾಗಿ ಕಟ್ಟೋಣ ಅಂತ ಹೇಳಿ ನನ್ನ ಎರಡು ಮಾತು ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ, ಜೈ ಅಂಬೇಡ್ಕರ್. Thank you for tuning in to Bima Hijja News.